ಸರ್, ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವಾಗಿ ದೂರು ದಾಖಲಾಗಿದೆ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ. ಸರ್, ಇನ್ನು ಹನುಮಂತನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಗ್ಯಾಂಗ್ ವಾರ್ ಆಗುತ್ತೆ ಸರ್, ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ ವಾರ್ ಆಗುತ್ತೆ. 10 ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ. ಗಮನಕ್ಕೆ ಬಂದಿದೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರೂ ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ. ಈಗಾಗಲೇ ಗಮನಕ್ಕೆ ಬಂದಿದೆ. ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಸರ್, ಇನ್ನೊಂದು ಸಿಸಿಬಿ ಅದು ಹೆಬ್ಬಗೋಡಿ ದೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್. ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ದಟ್ ಆಸ್ ನಾಟ್ ಇನ್ ಮೈ ನಾಲೆಜ್. ಅದು ತನಿಖೆ ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಸರ್, ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವಾಗಿ ದೂರು ದಾಖಲಾಗಿದೆ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ. ಸರ್, ಇನ್ನು ಹನುಮಂತನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಗ್ಯಾಂಗ್ ವಾರ್ ಆಗುತ್ತೆ ಸರ್, ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ ವಾರ್ ಆಗುತ್ತೆ. 10 ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ. ಗಮನಕ್ಕೆ ಬಂದಿದೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರೂ ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ. ಈಗಾಗಲೇ ಗಮನಕ್ಕೆ ಬಂದಿದೆ. ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಸರ್, ಇನ್ನೊಂದು ಸಿಸಿಬಿ ಅದು ಹೆಬ್ಬಗೋಡಿ ದೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್. ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ದಟ್ ಆಸ್ ನಾಟ್ ಇನ್ ಮೈ ನಾಲೆಜ್. ಅದು ತನಿಖೆ ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಸರ್, ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವಾಗಿ ದೂರು ದಾಖಲಾಗಿದೆ. ಪ್ರಕರಣ ದಾಖಲಾಗಿದೆ, ತನಿಖೆ ನಡೆಯುತ್ತೆ. ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ. ಸರ್, ಇನ್ನು ಹನುಮಂತನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಗ್ಯಾಂಗ್ ವಾರ್ ಆಗುತ್ತೆ ಸರ್, ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ ವಾರ್ ಆಗುತ್ತೆ. 10 ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ. ಗಮನಕ್ಕೆ ಬಂದಿದೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರೂ ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ. ಈಗಾಗಲೇ ಗಮನಕ್ಕೆ ಬಂದಿದೆ. ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಸರ್, ಇನ್ನೊಂದು ಸಿಸಿಬಿ ಅದು ಹೆಬ್ಬಗೋಡಿ ದೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್. ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ದಟ್ ಆಸ್ ನಾಟ್ ಇನ್ ಮೈ ನಾಲೆಜ್. ಅದು ತನಿಖೆ ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ